ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡ್ರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ಸೂಪರಾಗಿರೋಂಥ ರೆಸಿಪಿ ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ ನೋಡ್ರಿ. ತುಂಬಾ ಸುಲಭ, ಮನೆಯಲ್ಲಿ ಇರೋಂಥ ಶೇಂಗದ ಬೀಜದಿಂದ ನಾವು ಮಾಡಿರುವಂಥ ಪೀನಟ್ ಬಟರ್ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡ್ರಿ. ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಒಂದು ಬಟ್ಲದಷ್ಟು ಶೇಂಗಾ ಬೀಜ ಇದ್ರೆ ಸಾಕು ನೋಡ್ರಿ. ಪೀನಟ್ ಬಟರ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಕೂಡ ನಾನು ಇವತ್ತು ಶೇರ್ ಮಾಡ್ಕೋತೀನಿ ನೋಡ್ರಿ. ಹೇಗೆ ಮಾಡೋದು ಮತ್ತು ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ. ನೋಡಿ, ಇಲ್ಲಿ ಪೀನಟ್ ಬಟರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಶೇಂಗಾನ ತೊಗೊಂಡಿನಿ, ಕ್ಲೀನ್ ಮಾಡ್ಕೊಂಡೀನಿ. ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ನೋಡಿರಿ. ಮನೆಯಲ್ಲಿ ಅಂತೂ ಶೇಂಗಾ ಇದ್ದೇ ಇರ್ತದೆ ಎಲ್ಲರ ಮನೆಯಲ್ಲಿ. ಈ ಪೀನಟ್ ಬಟರ್ನ ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಬಟ್ಲದಷ್ಟು ಶೇಂಗಾ ಬೀಜ ಕ್ಲೀನ್ ಮಾಡಿ ತೊಗೊಂಡಿನಿ. ಒಂದು ದಪ್ಪ ತಳ ಇರೋಂಥ ಪಾತ್ರೆನ ತೊಗೊಂಡಿನಿ ರೀ. ಇದಕ್ಕೆ ನಾವು ಹಾಕ್ಕೊಂಡು ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಮೇನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಶೇಂಗಾನ ಭಾಳ ಚಂದ ಹುರ್ಕೋಬೇಕು ರೀ. ಆವಾಗ ಪೀನಟ್ ಬಟರ್ನ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಬರುತ್ತೆ ರೀ. ಇದು ನಾನು ಇವಾಗ ಗ್ಯಾಸಿನ ಮೇಲೆ ಇಟ್ಟು ನೀಟಾಗಿ ಹುರ್ಕೋತೀನಿ ನೋಡಿರಿ. ನಾನು ಗ್ಯಾಸ ಹಚ್ಚಿ ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮಾತ್ರ ಮೀಡಿಯಮ್ ಇಟ್ಟೆ. ನಾವು ಇದನ್ನು ನೀಟಾಗಿ ಹುರ್ಕೊಳ್ಳೋಮ್ರಿ. ನಾನು ಇಲ್ಲಿ ಒಂದು ಅರ್ಧ ತೆಗೆದೆ 2 ಸಲ ನಾನು ಹುರ್ಕೋತೀನಿ ರೀ. ಆವಾಗಲೇ ಚೆನ್ನಾಗಿ ಬರ್ತದೆ ಇದು ಶೇಂಗಾನ ಹುರ್ಕೊಳ್ಳೋಕ್ಕೆ. ಹಂಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಸ್ವಲ್ಪ ಹುರ್ಕೋತೀನಿ. ಇವಾಗ ಇದು ಎಷ್ಟು ಹುರಿಬೇಕಂತೇಳಿ ನಾನು ತೋರಿಸ್ತೀನಿ. ಇದನ್ನು ಇವಾಗ ಫಸ್ಟಿಗೆ ಹುರ್ಕೋತೀನಿ ನೋಡಿರಿ. ನಾನು ಇಲ್ಲಿ ಈ ರೀತಿ ಶೇಂಗಾದ ಬೀಜನ ಹುರ್ಕೊಂಡೆ. ನಾವು ಶೇಂಗಾದ ಬೀಜನ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ಇಲ್ಲೇನು ನಾನು ಇವಾಗ ಹುರಿದು ಇಟ್ಕೊಂಡಿದ್ದೀನಿ. ಇದು ಕೂಡ ಈಗ ನೋಡಿ, ಬರೀ ಈಗ ನೋಡ್ತಾಯಿದ್ರೆ ಹಿಂಗೆ ಮಾಡಿದ್ರೆ ಸಿಪ್ಪೆ ಬಿಡಿಸ್ಬೇಕು ನೋಡಿರಿ. ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಪೀನಟ್ ಬಟರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಶೇಂಗಾ ಬೀಜ ಹುರ್ಕೊಂಡಾಗ ಸೂಪರಾಗಿ ಬರ್ತದೆ ನೋಡಿರಿ. ಇದು ಇವಾಗ ಮರದಲ್ಲಿ ಬಿಡ್ತೀನಿ ರೀ. ನಾನು ಇಲ್ಲೇ ತಣ್ಣಗಾಲಕ್ಕೆ ಒಂದು ಸ್ವಲ್ಪ ತಣ್ಣಗಾದ್ಬಳಕ ತೊಗೋತೀನಿ. ನಾನು ಇದ್ರ ಸಿಪ್ಪೆನ ಬಿಡಿಸಿ ಕ್ಲೀನ್ ಮಾಡ್ಕೊತೀನಿ ತೊಗೋತೀನಿ ರೀ. ಇದನ್ನ ಸುಡ್ತಾ ಇದೆ. ತಣ್ಣಗಾಲಕ್ಕೆ ಬಿಟ್ಟು ಆಮೇಲೆ ಇದು ಸಿಪ್ಪೆ ತೆಗೆದು ತೊಗೋತೀನಿ ರೀ. ನೋಡಿ, ಈ ರೀತಿ ನಾನು ಸಿಪ್ಪೆನ ಬಿಡಿಸಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಜಾರಿ ಒಳಗೆ ಹಾಕೋತೀನಿ ರೀ. ಇಲ್ಲಿ ಜಾರಿ ತೊಗೊಂಡಿದ್ದೀನಿ, ಜಾರಿ ಒಳಗೆ ಹಾಕೋತೀನಿ ರೀ ನಾನು. ನೋಡಿ, ನಾನು ಜಾರಿ ಒಳಗಡೆ ಹಾಕ್ಕೊಂಡೆ. ಇವಾಗ ಇದಕ್ಕೆ ನಾನು ಏಲಕ್ಕಿ ತೊಗೊಂಡೀನಿ ರೀ. ಒಂದು 4 ಏಲಕ್ಕಿ ತೊಗೊಂಡು ಸ್ವಲ್ಪ ಜಜ್ಜಿ ಇಟ್ಕೊಂಡೀನಿ, ಸ್ವಲ್ಪ ಅಡ್ಜ ಬಡ್ಜ ಹಾಕ್ಕೊಂಡೀನಿ. ಮತ್ತು ಈ ಶೇಂಗಾದಲ್ಲಿ ಅದು ಕೂಡ ಸಣ್ಣ ಆಗುತ್ತೆ ಮತ್ತು ಟೇಸ್ಟಿಗೋಸ್ಕರ ಅದ್ರ ಘಮ ಬರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ರೀ. ಅಂದರೆ ಏಲಕ್ಕಿ ಹಾಕಿದ್ರೆ ಒಂದು ಸ್ವಲ್ಪ ಘಮ ಇರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ಒಂದೇ ಚೂರಷ್ಟು ಉಪ್ಪನ್ನು ಸೇರಿಸ್ತಾಯಿದ್ದೀನಿ ರೀ. ಸಾಕು ಅಷ್ಟು ಉಪ್ಪು. ಇವಾಗ ಇದು ನೀಟಾಗೆ ನಾವು ಹರ್ಕೊಳ್ಳೋಣ. ನೀರು ಮಾತ್ರ ಸೇರ್ಸಂಗಿಲ್ಲ ರೀ. ನೀರು ಸೇರ್ಸೋದೇ ಹರ್ಕೋಬೇಕ್ರಿ ಇದನ್ನು. ನೋಡಿರಿ, ನಾನು ಇವಾಗ ಇದನ್ನು ನುಣ್ಣಗೆ ಹಾಕ್ಕೊಂಡು ತೊಗೊಂಡು ಬಂದೆ ನೋಡಿರಿ. ಈ ರೀತಿ ಆಯಿತು. ಇದು ಶೇಂಗಾ ಬೀಜನ ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ನಾವು ಹಾಕ್ಕೋಬೇಕ್ರಿ. ಬಿಸಿ ಎಷ್ಟು ಇರುತ್ತೆ ಅಷ್ಟು ಬೇಗ ಇದು ಪೂರ್ತಿ ನೀರಾಗುತ್ತೆ, ಆವಾಗಲೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಇವಾಗ ಬೆಲ್ಲನ ಸೇರಿಸ್ತಾ ಇದ್ದೀನಿ ನೋಡಿ. ನಾನು ಆರ್ಗ್ಯಾನಿಕ್ ಒಳ್ಳೆ ಬೆಲ್ಲನ ತೊಗೊಂಡಿದ್ದು, ಪ್ಯೂರ್ ಬೆಲ್ಲನ. ನಿಮಗೆ ಬೆಲ್ಲ ಇಷ್ಟ ಇಲ್ಲಪ್ಪ ಅಂದ್ರೆ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು. ಸಕ್ಕರೆನೂ ಒಳ್ಳೆಯದಲ್ಲ, ಅಷ್ಟು ಸಕ್ಕರೆನೂ ಬೇಡ ಅಂದರೆ ನೀವು ಕಲ್ಸಕ್ರೆ ಇರ್ತ ನೋಡಿರಿ, ಆ ಕಲ್ಸಕ್ರೆ ಕೂಡ ಸೇರಿಸ್ಕೋಬೋದು. ಕಲ್ಸಕ್ರೆನೂ ಬೇಡ ಅಂದ್ರೆ ನೀವು ಜೇನುತುಪ್ಪ ಕೂಡ ಹಾಕ್ಕೋಬೋದು ರೀ. ಇದಕ್ಕೆ ನಾನು ಸ್ವಲ್ಪ ಕಾಸಿ ಆರಿಸಿಟ್ಟಿನಿ ರೀ ಎಣ್ಣೆನ. ಒಂದು ಸ್ವಲ್ಪ ಇದಕ್ಕೆ ಎಣ್ಣೆನ ಸೇರಿಸ್ತೀನಿ ರೀ. ಇವಾಗ ಎಣ್ಣೆ ಮಾತ್ರ ಕಾಸಿ ಹಾಕೋರಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಶೇಂಗಾನ ಇನ್ನೂ ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗ್ತದೆ ರೀ. ಪೂರ್ತಿ ಶೇಂಗಾ ಬೀಜ ಆಡ್ತು ಅಂದ್ರೆ ನಮ್ಗೆ ಈ ರೀತಿ ಸಿಗಂಗಿಲ್ಲ ರೀ. ಆದರೂ ಕೂಡ ನಾ ಮಾಡಬೇಕಾದ್ರೂ ಒಂದು ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ತಣ್ಣಗಾಗಿವ್ ರೀ. ಅದಕ್ಕೆ ತುಂಬ ತಣ್ಣಗಾಗಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಸಿಪ್ಪೆ ತೆಗಿಯೋ ತನಕ ಅಂದ್ರೆ ಕೈ ಸುಡದೆ ಇರೋವಾಗ ಬಡಬಡದ ಸಿಪ್ಪೆ ತಗೊಂಡು ಹರ್ಕೋಬೇಕು ರೀ. ಜಾಸ್ತಿ ಬಿಟ್ಟಿವಪ್ಪ ಅಂದ್ರೆ ನಮಗೆ ಈ ರೀತಿ ಸಿಗಂಗಿಲ್ಲ ರೀ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ರೀ. ನೋಡಿರಿ, ಇವಾಗ ನಾನು ನೀಟಾಗಿ ಇದನ್ನು ಹರ್ಕೊಂಡು ಬಂದೆ.
ಸೂಪರಾಗಿ ಬಂದದ್ರಿ ಮತ್ತು ಸೂಪರ್ ಟೇಸ್ಟ್ ಕೊಡ್ಲಕತ್ತದ ಇದು. ಯಾಕಪ್ಪ ಅಂದ್ರೆ ಇದು ಕಾಣಿಸ್ತಾ ಇರೋದು ಏಲಕ್ಕಿ ಎತ್ರಿ. ಕೆಲವೊಂದು ಬಾಯಿಗೆ ಸಿಕ್ಕು ಸಣ್ಣ ಆಗುತ್ತೆ, ಇನ್ನು ಕೆಲವೊಂದು ಹಾಗೇನೇ ಇರುತ್ತೆ. ಏನು ಪರವಾಗಿಲ್ಲ ರೀ, ತುಂಬ ಚೆನ್ನಾಗಿರುತ್ತೆ. ತಿಲ್ಲಕ್ಕಂತೂ ಸೂಪರ್ ಟೇಸ್ಟ್ ನೋಡ್ರಿ. ಇದನ್ನು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ. ಇಷ್ಟ ಆದ್ರೆ ಸಾಕು ನೋಡ್ರಿ. ಮತ್ತು ಇದಕ್ಕೆ ಮೇನ್ ನಾನು ಮತ್ತೊಮ್ಮೆ ಹೇಳ್ತೀನಿ, ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ಹರ್ಕೋರಿ ಶೇಂಗಾದ ಬೀಜನ ನೀಟಾಗಿ ನಮಗೆ ಈ ರೀತಿ ಸ್ಮೂತಾಗಿ ಸಿಗುತ್ತೆ ನೋಡ್ರಿ. ತುಂಬಾ ಸಖತ್ತಾದ ರೀ ತಿಲ್ಲಕ್ಕಂತೂ. ಬ್ರೆಡ್ಡಿಗೆ ಇಷ್ಟೇ ಹಚ್ಕೊಂಡು ತಿನ್ಬೇಕಂತೇನಿಲ್ಲ. ಮಕ್ಕಳಿಗೆ ಚಪಾತಿಗೆ ಕೂಡ ನಾವು ಹಚ್ಚಿ ಕೈಯಲ್ಲಿ ಮಡಚಿ ಕೊಟ್ಟರೆ ಸಾಕು. ಮತ್ತು ಅವರು ಸ್ಕೂಲ್ಗೆ ಹೋಗುವಾಗ ಟಿಫಿನ್ ಡಬ್ಬಿ ಒಳಗೆ ಮಾತ್ರ ಚಪಾತಿ ಮತ್ತು ಇದನ್ನು ಹಚ್ಚಿ ಕೊಟ್ಟರೆ ಸಾಕು. ಅವಾಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ರಿ. ಸೂಪರಾಗಿರುತ್ತೆ, ತುಂಬಾ ಒಳ್ಳೆಯದು ನೋಡ್ರಿ ಇದು ಆರೋಗ್ಯಕ್ಕೆ. ಇವಾಗ ನೋಡ್ರಿ ಇದು ಈ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ನೋಡಿರಿ. ನಮ್ಮ ಕೈಯಾರ ಮಾಡಿರ್ತೀವಿ, ಸೂಪರಾಗಿ ಬಂದಿತ್ತಂದ್ರೆ ನಮ್ಗೆ ಕೂಡ ಇಷ್ಟ ಆಗುತ್ತೆ ಮತ್ತು ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಸಿಂಪಲ್ಲಾಗಿ ಎಲ್ಲರೂ ಮನೆಯಲ್ಲಿ ಶೇಂಗಾ ಬೀಜನ ಇದ್ದೇ ಇರುತ್ತೆ. ಶೇಂಗಾದ ಬೀಜನ ಬಳಸಿ ಈ ರೀತಿ ನಾವು ಪೀನಟ್ ಬಟರ್ನ ಮಾಡ್ಕೊಳ್ಳೋದಂದ್ರೆ ತುಂಬ ಖುಷಿ ನೋಡ್ರಿ. ನನಗರೆ ಭಾಳ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದೀನಿ, ಹಾಗಾಗಿ ನನಗರೆ ತುಂಬ ಖುಷಿ ಆಗ್ತಾಯಿದೆ. ಸೂಪರಾಗಿ ಬಂದದ್ದು ನೋಡ್ರಿ. ನನ್ನ ಮಕ್ಕಳು ತಿಂದಿದ್ರು, ಅವರು ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡಿದೆ. ಸಖತ್ತ ಇವತ್ತು ನೋಡ್ರಿ. ನೋಡಿ, ನಿನ್ನೆ ಅಷ್ಟೇ ಹೇಳಿದ್ದು ನನ್ನ ದೊಡ್ಡ ಮಗಳು, ಹಾಗಾಗಿ ಅವಳಿಗೋಸ್ಕರ ಮಾಡಿದ್ದೀನಿ ನಾನು. ಇದು ಬೆಳಗ್ಗೆ ತಿನ್ಬೇಕು ನೋಡ್ರಿ, ಇದು ಒಳ್ಳೇದು ಮಕ್ಕಳು. ಇವಾಗ ಇದನ್ನು ಒಂದು ಇದಕ್ಕೆ ತಕ್ಕೋತೀನಿ ನೋಡ್ರಿ. ನಾನಿಲ್ಲಿ ಒಂದು ಬೌಲಿಗೆ ತಕ್ಕೊಂಡೆ ನೋಡ್ರಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ನೋಡ್ರಿ, ಸೂಪರಾಗಿ ಕಾಣಿಸ್ತಾ ಇದೆ ನೋಡ್ರಿ. ಅವಾಗೆ ಹೇಳ್ದಂಗೆ ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆ ಕೂಡ ಹಾಕೋಬೋದು ರೀ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.